4 ದ್ವಾರಗಳು ಟೋಟಲ್ ಆಗಿ. ಇದು ಪೋಲು, ಇದು ಕೋನಾರ್ಕ್ ಸನ್ ಟೆಂಪಲ್ ತಂದಿದ್ದ ಅಂತ ನೋಡ್ರಿ. ಎರಡು ಹುಲಿಗಳು ಕಾಣ್ಬೋದು. ಹಿಂಗ ವರ್ಷದವರ್ಲಿಂದ ದರ್ಶನ ಮಾಡೀನಿ. ಬರಪರಿ ಆ ಕಡೆ ಒಂದು ಎಲಿಫೆಂಟ್ ಡೋರ್ ಇತ್ತು, ಅಲ್ಲಿಂದ ಬಂದೀನಿ. ಭಾಳ ರಶ್ ಇರ್ತದ. ಸಣ್ಣ ಮಕ್ಕಳು ಮತ್ತು ವಯಸ್ಕರ ಇದ್ದರು ಸ್ವಲ್ಪ ಕಷ್ಟ ಆಗತ್ತ. ಭಾಳ ಕಳ್ತಾರ. ಸ್ವಲ್ಪ ನೋಡ್ಕೊಂಡ್ ಬರ್ರಿ ಫ್ರೀ ಇದ್ದಾಗ. ಹೊರಗೆಲ್ಲ ಬಹಳ ಸಿಸ್ಟಮೆಟಿಕ್ ಆಗಿ ಲೈನ್ ಹಚ್ಚಿ ಬಿಡ್ತಾರ, ಬಟ್ ಒಳಗ ಫುಲ್ ಒತ್ತದೇ ಒತ್ತದು. ಇದದ ನೋಡ್ರಿ ಗುಂಡಿಚಾ ಟೆಂಪಲ್. ಇಲ್ಲೇ ರಥಗಳೆಲ್ಲ ಇರ್ತಾವಂತ. ರೆಂಟ್ ಬೈಕ್ ತಗೊಂಡು ಕೋನಾರ್ಕ್ ಸನ್ ಟೆಂಪಲ್ ಆನ್ ದ ವೇ ಮತ್ತು ಪೂರಿ ಲೋಕಲ್ ಪ್ಲೇಸಸ್ ನೋಡ್ರಿ. ಇವಾಗ ಟೈಮ್ 10:30 ಮೇಲೆ ಆಗ್ಲತ್ತದ. ಇನ್ನೊಂದ್ಸಲ ಮೊದಲು ಸಿಂಹದಾರ ಮೇಲೆ ಮಾಡಿದ, ಬಟ್ ಇವಾಗ ಹಬ್ಬದವರ ಆ ಕಡೆ ಇದ್ದಿರ್ಬೋದು, ಅಲ್ಲಿ ಹೋಗಿ ಮಾಡ್ತೀನಿ. 4 ವಾರಗಳಿಂದ ದರ್ಶನ ಬಂದಾಗ್ಯದ. ಇವತ್ತು ಮಂಗಳವಾರದ ಹಸಿರಕ್ಕೆ ಜಲ್ದಿ ಬಂದಾಗ್ಯದ. ಇಲ್ಲೊಂದು ನಿನ್ನೆ ಸೋಮವಾರನ ನೈಟ್ ಬಂದಾಗ 11:30 12 ಆದ್ರೆ ಭೀ ದರ್ಶನ ನಡ್ಲಿತ್ತಿತ್ತು. ಈ 2 ಧ್ವಜಗಳು ಸೇಮ್ ಡೈರೆಕ್ಷನ್ದಾಗ ಹಾರಾಡ್ಲತ್ತವ. ಬೇಡಿ ಹನುಮಾನ್ ಟೆಂಪಲ್ ಅದ. ನಮಸ್ಕಾರ ಎಲ್ರಿಗೂ. ಪೂರಿ ಜಗನ್ನಾಥ್ ಟೆಂಪಲ್ ಹೋಗ್ಬೇಕಾದ್ರೆ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಕಲಬುರಗಿ ರೈಲ್ವೆ ಸ್ಟೇಷನ್ನಿಂದ. ನಾ ಹೋಗಿದ್ದು ಫಸ್ಟ್ ಟೆಂಪಲ್ ಸಿಟಿ ಆಫ್ ಇಂಡಿಯಾ ಭುವನೇಶ್ವರ್ಕ. ದಿನಪೂರ್ತಿ ಟೆಂಪಲ್ ನೋಡಿ ನೈಟ್ ಪೂರಿ ಬಂದು ಇಲ್ಲೇ ರೂಮ್ ಮಾಡಿದ. ರೂಮ್ ನಿಮಗೆ ಸ್ವಲ್ಪ ಸಸ್ತದಾಗ ಬೇಕಾದ್ರೆ ಸಿಂಹದ್ವಾರ ಎದುರುಗಡೆ ಇರೋ ಗಲ್ಲಿ ಒಳಗೆ ಹೋಗಿ ನೀವು ಟ್ರೈ ಮಾಡ್ಬೋದು. ಮಾರ್ನಿಂಗ್ ದರ್ಶನ ಮಾಡ್ಲಕ್ಕ ಕ್ಯೂ ಅಲ್ಲಿ ನಿಂತ್ಕೊಂಡ ಸುಮಾರು 3 ಗಂಟೆ ತಗೊಳ್ತು ನನಗೆ ದರ್ಶನ ಮಾಡ್ಲಕ್ಕ. ಈ ಯೆಲ್ಲೋ ಕಲರ್ ಫ್ಲಾಗ್ 100 ರೂಪಾಯಿ ಆರತಿ ಒಳಗೆ ಹಾಕಿರ ಕೊಡ್ಲತ್ತಿರು. 10 ರೂಪಾಯಿ 20 ರೂಪಾಯಿ ಹಾಕುರ ಹೂವ ಕೊಡ್ತಾ ಇದ್ರು. ಗುಡಿ ಒಳಗ ಮೊಬೈಲ್ ಅಲೌ ಇರಲ್ಲ. ಹೊರಗ ನೀವು ಕ್ಲಾಕ್ ರೂಮ್ದಾಗೆ ಇಡಬೇಕು. ಈ ಗುಡಿ ಒಳಗಿರೋ ಮೂರ್ತಿದಾಗ ಶ್ರೀಕೃಷ್ಣನ ಹೃದಯ ಅದ ಅಂತಾರ. ಅದಕ್ಕ ಬ್ರಹ್ಮ ಪದಾರ್ಥ ಅಂತಾರ. ಮೂರ್ತಿಗಳು ಪ್ರತಿ 12 ವರ್ಷಕ್ಕೊಂದ್ಸಲ ಚೇಂಜ್ ಮಾಡಿ ಹೊಸದಾಗಿ ರೆಡಿ ಮಾಡಿ ಆ ಬ್ರಹ್ಮ ಪದಾರ್ಥವನ್ನ ಹಳಿದ್ ಮೂರ್ತಿದಾಗಿನ್ ತೆಗೆದು ಹೊಸದಲ್ಲಿ ಹಾಕ್ಬೇಕಾದ್ರ ಕಣ್ಣಿಗೆ ಪಟ್ಟಿ ಕಟ್ಕೊಂಡಿರ್ತಾರ. ಆ ಟೈಮಲ್ಲಿ ಕಂಪ್ಲೀಟ್ ಊರ್ದಾಗಿಂದು ಪವರ್ ಕಟ್ ಮಾಡ್ತಾರಂತ. ಈ ಗುಡಿ ಒಳಗೆ ಸಾಕಷ್ಟು ಸಣ್ಣ ಸಣ್ಣ ಟೆಂಪಲ್ಸ್ ಅವ. ಅದ್ರೊಳಗ ಒಂದು ವಿಮಲಾ ಶಕ್ತಿ ಪೀಠ ಅಂತ ಅದ. ಇಲ್ಲೇ ಆನಂದ್ ಬಜಾರ್ ಅಂತದ. ಅಲ್ಲಿ ಈ ಆನಂದ್ ಬಜಾರ್ದಾಗ ನಿಮ್ಗ ಪ್ರಸಾದ್ ಸಿಗ್ತದ. ನೀವು ಮನಿಗ್ ಬೇಕಾದ್ರೂ ಒಯ್ಬೋದು, ಇಲ್ಲ ಅಲ್ಲೇ ಪ್ರಸಾದ್ ತಗೊಳ್ಬೋದು ದುಡ್ಡು ಕೊಟ್ಟಿ. ಒಳಗ್ ಬ್ಯಾಗ್ ಏನೋ ಅಲವಿಲ್ಲ. ನಿಮ್ ಬ್ಯಾಗ್ ಇದ್ರೆಲ್ಲ ಇಲ್ಲೇ ಹೊರಗೆ ದುಕಾನ್ಗಳು ಅವ, ಲಗೇಜ್ ಅಲ್ಲಿ ಇಡ್ಬೇಕು. ಇಲ್ಲಿ ನೋಡ್ಬೋದು ಎಲ್ಲ ಚೆಕಿಂಗ್ ಆಗುತ್ತೆ. ಮೊಬೈಲು ಒಳಗೆ ಅಲವಿಲ್ಲ. ಸೊ ಇಲ್ಲಿಂದ ಇದು ಸಿಂಹದಾರ್ಲಿಂದ ಒಳಗೆ ಹೋಗ್ತಾರ. ಗಾಳಿಲಿಂದ ಏನಂತಾರೆ ಉಲ್ಟಾ ಡೈರೆಕ್ಷನ್ದಾಗ ಹೇಳ್ತಾರ, ಬಟ್ ಅದು ಗಾಳಿ ಯಾವ ಕಡೆ ಇದೆ ಆ ಕಡೆ ಆಗುತ್ತೆ. ಇನ್ನೊಂದು ಏನಂತಾರೆ ಅದು ಚಕ್ರ ಯಾವ ಸೈಡ್ ಹೋಗಿ ನಿಂತರ್ಬಿ ಅದು ಸುಭಾಷ್ ಅವರ್ ಪೀಸ್ ಒಳಗೆ ಬಹಳಷ್ಟು ಗುಡಿಗಳವ ಇನ್ನ ಸಣ್ಣ ಸಣ್ಣ. ಅವು ಬಿ ನೀವು ನೋಡ್ಬೋದು. ಇನ್ನೊಂದು ಶಕ್ತಿ ಪೀಠ ಅದ ಒಳಗ, ವಿಮಲಾ ಶಕ್ತಿ ಪೀಠ ಅಂತ. ಇದು ಪೋಲು, ಇದು ಕೋನಾರ್ಕ್ ಸನ್ ಟೆಂಪಲ್ ತಂದಿದ್ದ ಅಂತ. ಈಗ ಪೂರಿ ಜಗನ್ನಾಥ ನಾ ದರ್ಶನ ಮಾಡ್ಕೊಂಡಿನಿ. ಜಗನ್ನಾಥ್ ಅಂದ್ರೆ ಜಗದ ಬಡಿಯ. ಸೊ ಇವಾಗ ನಾ ಕೋನಾರ್ಕ್ ಸನ್ ಟೆಂಪಲ್ ಕಡೆ ಹೋಗ್ಲತ್ತೀನಿ. ಅದು ನೋಡ್ಬಿಟ್ಟು ಮತ್ತೆ ಇಲ್ಲಿ ಫ್ಲಾಗ್ ಚೇಂಜ್ ಮಾಡ್ತಾರಂತ 4-4:30 ಹಂಗೆ ಹಂಗೆ. ಸೊ ಅವಾಗ ಮತ್ತೆ ವಾಪಸ್ ಬರ್ತೀನಿ. ಅದಾದ್ಮೇಲೆ ಜ್ಯೂಸ್ ಹೋಗ್ತೀನಿ. ಇದು ನೋಡ್ರಿ ಲೈನ್, ಇಲ್ಲಿಂದ ಲೈನ್ ಹಾಕೊಂಡು ಹೋಗ್ಬೋದು ನಾವು. ಇಲ್ಲಿ ಧರ್ಮಶಾಲೆಗಳು ಭೀ ಅವ ಭಾಳ. ಇಲ್ಲಿ 4 ಗೇಟ್ ಕಡೆಯಿಂದ ಒಳಗೆ ಬಿಡ್ತಾರ ನಮಗ. ಸಿಂಹದಾರ್ಲಿಂದ ಹೋದ್ರೆ ಬೆಟ್ರ. ಇವನ್ ಭಾಳ ಸೀಸನ್ ಇತ್ತು ಅಂದ್ರೆ ಇಲ್ಲಿ ನೋಡ್ಬೋದು. ಬ್ಯಾರಿಗೇಟ್ ಎಲ್ಲ ಹಾಕ್ಯಾರೈತೆ. ಇದನ್ನ ಒಂದು ಧರ್ಮಶಾಲ ಅದ. ಗುಡಿ ಬಲ್ಲೆ ಅವ ನಿಮಗೆಲ್ಲ ರೂಮ್ ಎಲ್ಲ ಗುಡಿ ಬಲ್ಲೆ ಸಿಗ್ತಾವ. ಇದೆಲ್ಲ ಬ್ಯಾರಿಕೇಡ್ ನೋಡ್ರಿ. ಸೀಸನ್ ಇದ್ರೆ ಫುಲ್ ಏನಂತಾರ ಅಲ್ಲಿ ಟೆಂಪಲ್ ಅದ.
ಬಸ್ ಸ್ಟಾಪ್ ಬಂದೀನಿ. ಇಲ್ಲಿಂದ ಕೋನಾರ್ಕ್ ಹೋಗ್ಲತ್ತೀನಿ. ಮತ್ತೆ ಇಲ್ಲಿ ವಾಪಸ್ ಬಂದ ರಾತ್ರಿ ಇಲ್ಲೇ ಬೀಚೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಿ. ಪುರಿದಾಗ ನಿಮಗೆ ರೆಂಟ್ ಬೈಕ್ ಸಿಗ್ತಾವ. ನೀವು ಕೋನಾರ್ಕ್ ಸನ್ ಟೆಂಪಲ್ ಆನ್ ದ ವೇ ಬರೋ ಬೀಚಸ್ ಟೆಂಪಲ್ಸ್ ಎಲ್ಲ ಕವರ್ ಮಾಡ್ಬೋದು. ಮತ್ತು ಲೋಕಲ್ ಪ್ಲೇಸಸ್ ಕೂಡ ಸುತ್ತಾಡ್ಬೋದು ರೆಂಟ್ ಬೈಕ್ ತಗೊಂಡು. ಇದ ನೋಡ್ರಿ ಗುಂಡಿಚ ಟೆಂಪಲ್. ಇಲ್ಲೇ ರಥಗಳೆಲ್ಲ ಇರ್ತಾವಂತ. ಮುಂಜಾನೆ ಎಲ್ಲ ಪ್ಲೇಸಸ್ ನೋಡಿ ರಾತ್ರಿ ಟೈಮ್ದಾಗ ನೀವು ಗೋಲ್ಡನ್ ಬೀಚ್ ನೋಡ್ಲಕ್ ಬರ್ಬೋದು. ಈ ಬೀಚ್ ಗುಡಿ ಸಮೀಪನೇ ಅದ. ಈ ತರ ಆರ್ಟ್ ನೋಡ್ಬೋದು ಮತ್ತು ಸಮುದ್ರ ಆರತಿ ನಡೀತಾ ಇರ್ತದ ರಾತ್ರಿ ಟೈಮಲ್ಲಿ. ಅದು ಕೂಡ ನೀವು ಬಂದು ಇಲ್ಲಿ ನೋಡ್ಬೋದು. ಸಮುದ್ರ ಆರತಿ ಫುಲ್ ವಿಡಿಯೋ ಸಪ್ರೇಟ್ ಆಗಿ ಅಪ್ಲೋಡ್ ಮಾಡ್ತೀನಿ. ಬೇಡಿ ಹನುಮಾನ್ ಟೆಂಪಲ್ ಅದ. ಇವಾಗ ಟೈಮ್ 10:30 ಮೇಲೆ ಆಗ್ಲತ್ತದ. ಇನ್ನೊಂದ್ಸಲ ಮೊದಲು ಸಿಂಹದಾರ ಮೇಲೆ ಮಾಡಿದ, ಬಟ್ ಇವಾಗ ಹನುಮದವರ ಆ ಕಡೆ ಇರ್ಬೋದು, ಅಲ್ಲಿ ಹೋಗಿ ಮಾಡ್ತೀನಿ. ಮುಂಜಾನೆ ಪೂರಿ ಜಗನ್ನಾಥ್ ಮತ್ತು ಕೋನಾರ್ಕ್ ಸನ್ ಟೆಂಪಲ್ ಬೀಚಸ್ ಲೋಕಲ್ ಎಲ್ಲ ಪ್ಲೇಸಸ್ ನೋಡಿ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಇನ್ನೊಂದ್ಸಲ ನೈಟಲ್ಲಿ ದರ್ಶನ ಮಾಡ್ಲಕ್ ಬಂದೀನಿ. ಇವಾಗ ಒಂದು ಉತ್ತರ ದ್ವಾರ ಬಂದಾಗ್ಯದ. ಸೊ ಇವಾಗ ದಕ್ಷಿಣ ದ್ವಾರ ಕಡೆ ಹೋಲತ್ತೀನಿ. ಅಲ್ಲಿತ್ತು ಅಂತಂದ್ರೆ ಅಲ್ಲಿ ದರ್ಶನ ಮಾಡ್ತೀನಿ. ನಿಮಗೆ ಅಲ್ಲಿ ಇಲ್ಲಿ ಫ್ರೀ ಶೂಸು ಮತ್ತು ಮೊಬೈಲ್ ಇಡ್ಲಕ್ಕ ಆಪ್ಷನ್ ಬಿ ಅದ ಇಲ್ಲಿ. ನಾಲ್ಕು ದ್ವಾರಗಳಿಂದ ದರ್ಶನ ಬಂದಾಗ್ಯದ. ಇವತ್ತು ಮಂಗಳವಾರದ ಅಸಲಕ್ಕೆ ಜಲ್ದಿ ಬಂದಾಗ್ಯದ. ಇಲ್ಲೊಂದು ನಿನ್ನೆ ಸೋಮವಾರನ ನೈಟ್ ಬಂದಾಗ 11:30 12 ಆದ್ರೂ ಭೀ ದರ್ಶನ ನಡ್ಲಿಕ್ಕಿತ್ತು. ಇಲ್ಲೊಂದು ರೆಡ್ ಕಲರ್ ಧ್ವಜ ಅದ ನೋಡ್ರಿ. ಇದು ಯಾವ ಸೈಡ್ ಹಾರಾಡ್ಲತ್ತದ ಅಂತಂದ್ರೆ ಅದನ್ನು ಮ್ಯಾಲಿನ ಧ್ವಜನು ಅದೇ ಸೈಡ್ ಹಾರಾಡ್ಲತ್ತದ. ಸೊ ಇದು ಗಾಳಿ ಅಪೋಸಿಟ್ ಡೈರೆಕ್ಷನ್ದಾಗ ಹಾರಾಡಲ್ತು. ಝೂಮ್ ಮಾಡಿ ತೋರಿಸ್ತೀನಿ ನೋಡ್ರಿ. ಇಲ್ಲಿ ರೆಡ್ ಅದ, ಇಲ್ಲಿ ಯೆಲ್ಲೋ ಅದ. ಗಾಳಿ ಅಪೋಸಿಟ್ ಡೈರೆಕ್ಷನ್ದಾಗ ಹಾರಾಡಲ್ಲ. যাওছিনা প্রাণ পক্ষী যাওছিনা প্রাণ পক্ষী ছাড়িয়া নমো ಕುಂಡ ತಾವು 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 Go Bhai Bharata, Jara Satani Rai, Jara Satani Rai, Jara Sariya Bharata, Jara Sariya Bharata, Jara Satani, Jamurati Ajna Kori, Patari Patara, Bharatara Kara, Patari Patara, Bharatara Kara. Durata kuna tariro, tabahati nala kori, lokadari, tabahati nala kori, kadari katua, masta katua. ಭಕ್ತಮನಗಳ ಮನಸ್ಸಮನ ಪೂರ್ಣ ಆ ಸುದರ್ಶನ್ ಚಕ್ರ ಯಾವುದೇ ಕಡೆ ನಿಂತು ನೋಡಿದ್ರು ಅದರ ಮುಖ ಸ್ಟೇಟ್ ಆಗಿ ಕಾಣಿಸುತ್ತಂತ.
ಸಣ್ಣ ಸಣ್ಣ ಗಲ್ಲಿಗಳು ಅವ್ರಿಗೆ ಇದು ಅದ ನೋಡ್ರಿ ಗೋಲ್ಡನ್ ಬೀಚ್. ಇದೆಲ್ಲ ದೇವಾಲಯದ ಕಾರಿಡಾರ್ ಅದ. ಅಲ್ಲದ ನೋಡ್ರಿ ಅಶ್ವದ್ವಾರ. देवडीर वास्तू व प्रियतमा लेख काढा पासून इकडे सिंहद्वार मेन गेट तिकडून बसून संपर्क घेऊन सुरू सक्सेस करू प्रियतमा लेख काढा. ಆ ಕಡೆ ಮುಂದೆ ಹೋದ್ರೆ ಹುಲಿ ದ್ವಾರ ಅದ. ಹಿಂಗೆ ಮುಂದೊಂದು ಹೋದ್ರೆ ಇನ್ನಂತ ಹುಲಿ ದ್ವಾರ ಬರ್ತದ. ಆ ಮ್ಯಾಲಿನ ಚಕ್ರ ನಾವೆಲ್ಲಿ ನಿಂತು ನೋಡ್ರಿ ಬಿ ನಮ್ಗೆ ಸ್ಟ್ರೇಟ್ ಆಗಿ ಕಾಣ್ತದ ಅಂತ ಹೇಳಿದ್ರು. ಬಟ್ ಇಲ್ಲಿ ನೋಡ್ರಿ ಇದು ಯಾವ ಥರ ಕಾಣ್ತದ. ಅದು ಏನಂತಾರದು ಫೇಸು ನಮಗೆ ಕಾಣಲ್ದು, ಜಸ್ಟ್ ಸೈಡಿಂದ ಅಷ್ಟೇ ಕಾಣ್ತದ. ಸೊ ಮ್ಯಾಲೆ ಪಕ್ಷಿಗಳು ಹಾರಾಡಲ್ಲ ಅಂತ ಹೇಳ್ತಾ ಇದ್ರು. ಬಟ್ ಇಲ್ಲಿ ನೋಡ್ಬೋದು ನೀವು ಹದ್ದುಗಳೆಲ್ಲ ಹಾರಾಡ್ಲತ್ತವ. ಸೊ ಐ ಥಿಂಕ್ ಕಾಣ್ತಿರ್ಬೇಕು ಅನ್ಕೋತೀನಿ. ನೋಡ್ರಿ ಹದ್ದುಗಳು ಗುಡಿ ಇಲ್ಲೇ ಅದ ರೀ ಕರೆಕ್ಟ್. ಹದ್ದುಗಳು ಅವ ರೀ. ಇದೆಲ್ಲ ಸ್ವಲ್ಪ ಗಾರ್ಡನ್ ಥರ ಮಾಡಿರಲ್ಲ ಕೂತ್ಕೊಳ್ಳೋಕೆ ಬಂದವರಿಗೆ. ಮೊಬೈಲ್ ಮತ್ತು ನಮ್ದು ಶೂಸ್ ಎಲ್ಲ ಡಿಪಾಸಿಟ್ ಮಾಡ್ಬೋದು. ಬಟ್ ಬ್ಯಾಗ್ ಇಟ್ಕೊಂಬಲ್ಲ. ಬ್ಯಾಗ್ ಎಲ್ಲ ಅಲ್ಲಿ ಹೊರಗೆ ಇಡಬೇಕು, ಡಿಪಾಸಿಟ್ ಮಾಡಬೇಕಾಗುತ್ತೆ. ಇವತ್ತು ಮುಂಜಾನೆ ಒಂದ್ಸಲ ದರ್ಶನ ಮಾಡೀನಿ. ಇದು ಅಷ್ಟದವ್ರಲ್ಲಿ ದರ್ಶನ ಮಾಡೀನಿ. ಬರಪರಿ ಆ ಕಡೆ ಒಂದು ಎಲಿಫೆಂಟ್ ಡೋರ್ ಇತ್ತು, ಅಲ್ಲಿಂದ ಬಂದೀನಿ. ಇನ್ನು ಬಾಗ್ ಡೋರ್ಗೆ ಹತ್ತೀನಿ. ಇಲ್ಲಿ 4 ದ್ವಾರಗಳು ಟೋಟಲ್ ಆಗಿ. ಭಾಳ ರಶ್ ಇರ್ತದ. ಸಣ್ಣ ಮಕ್ಕಳು ಮತ್ತು ವಯಸ್ಕರು ಇದ್ದರೆ ಸ್ವಲ್ಪ ಕಷ್ಟ ಆಗತ್ತೆ. ಭಾಳ ಕೇಳ್ತಾರ. ಸ್ವಲ್ಪ ನೋಡ್ಕೊಂಡು ಬರ್ರಿ ಫ್ರೀ ಇದ್ದಾಗ. ನೋಡ್ರಿ ಹನುಮಂದಿರ ಗುಡಿ. ಇದು ನೋಡ್ರಿ ಅಶ್ವದ್ವಾರ. Apa warna itu
ಈ ಕಡೆ ಮುಂದೆ ಹೋದ್ರೆ ಎಲಿಫೆಂಟ್ ಡೋರ್ ಅದ. ಹುಲಿ ದ್ವಾರಲಿಂದ ಸ್ಟ್ರೇಟ್ ನಡ್ಕೊಂಡು ಹೋದ್ರೆ ನಿಮಗೆ ಎಲಿಫೆಂಟ್ ದ್ವಾರ ಬರ್ತದ. ಎಲಿಫೆಂಟ್ಗಳು ಹೊರಗಿಲ್ಲ, ಬಟ್ ಒಳಗವ. ಉಳ್ಕಿದ 3 ದ್ವಾರಗಳಲ್ಲಿ ಏನಂತಾರೆ ಎಲ್ಲ ಪ್ರಾಣಿಗಳು ಹೊರಗಿದ್ರೆ ಎಲಿಫೆಂಟ್ ದ್ವಾರ ಒಂದು ಒಳ ಹೋಗ್ತೇವೆ ಕಾಣ್ತದೆ ನಮಗೆ. ಇದಾಗ ನೋಡ್ರಿ ಎಲಿಫೆಂಟ್ ದ್ವಾರ. ಎಲಿಫೆಂಟ್ಗಳು ಹೊರಗಿಲ್ಲ, ಒಳಗವ. ಹಂಗೆ ನಿಮಗೆ ವಿಮಲಾ ದೇವಿ ಶಕ್ತಿಪೀಠ ಕೂಡ ಅದ ಒಳಗ. ಇದಾಗಿತ್ತು ನಂದು ಪುರಿ ಜಗನ್ನಾಥ ಯಾತ್ರೆ. ಹಾ करना है हमको उड़िया अच्छा लगेगा. ಹಾ ಹಾ हिंदी हमको अच्छा लगेगा. ಹಾ ಹಾ उड़िया साथी ಹಾ. जाओ सब ನೋಡ್ರಿ ಸಾಕ್ಷಿ ಗೋಪಾಲ್ ಮಂದಿರ. ಪೂರಿಗೆ ಬಂದ್ರೆ ಇಲ್ಲಿ ಬರ್ಬೇಕಂತ ಹೇಳ್ತಾರ.